ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಬೋದು? ಮಿನಿಮಮ್ ಒಂದೇ ಪ್ಯಾಕೇಜ್. ದೇವನಹಳ್ಳಿಯಿಂದ ಕೋಲಾರ ಒಂದೇ ಪ್ಯಾಕೇಜ್. ನನ್ನ ಪ್ರಕಾರವಾಗಿ ಇದು ಜೂನ್ ಅಲ್ಲ, ನೆಕ್ಸ್ಟ್ ಜೂನ್ವರೆಗೂ ಹೋಗೋದಿಲ್ಲ. ಜೂನ್ ಒಳಗಡೆ ನೆಕ್ಸ್ಟ್ ಕಂಪ್ಲೀಟ್ ಮಾಡಿಸ್ತೀವಿ ರೋಡಲ್ಲಿ. ನನಗೆ ಟಾರ್ಗೆಟ್ ಇರೋದು 6 ತಿಂಗಳೇ. ನಿಮ್ಗೆ 6 ತಿಂಗಳು ಪ್ಲಸ್ ಹೇಳ್ತಾ ಇದ್ದೀನಿ. 6 ತಿಂಗಳು ನನ್ನ ಟಾರ್ಗೆಟ್ ಇದೆ. 6 ತಿಂಗಳು ಪ್ಲಸ್ ಹೇಳ್ತಾ ಇದ್ದೀನಿ. ಇವಾಗ ಕೆಲಸ ಎಲ್ಲೂ ಸ್ಟಾರ್ಟ್ ಮಾಡಿಲ್ಲ ಎಂಟೈರ್ ರೋಡಲ್ಲಿ. ಬರೀ ನಮ್ಮ ಲಿಮಿಟ್, ಕೋಲಾರ ಲಿಮಿಟ್ ಏನಿದೆಯೋ ಕೋಲಾರ ಲಿಮಿಟನ್ನು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀವಿ. ಪ್ಲಾಂಟ್ಸ್ ಕೊಟ್ಟರು, ಕರೆಂಟ್ ಕೊಟ್ಟರು, ಎಲ್ಲವನ್ನು ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಬೇಕಂದ್ರೆ ನೀವು ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬನ್ನಿ. ಇಂಡಸ್ಟ್ರಿಯಲ್ಲಿ ಏನು ಹಾಕಿದ್ದು ತಾರೆಲ್ಲ ಕಿತ್ತಾಕ್ಬಿಟ್ವಿ, ಅದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಇಲ್ಲ ಅಂತ ಕಿತ್ತಾಕಿ ಹೊಸದಾಗಿ ಮಾಡೋದಕ್ಕೆ ಎಲ್ಲ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ನನಗೆ ಗೊತ್ತಿರೋ ಪ್ರಕಾರ ಜನವರಿ ಫೆಬ್ರವರಿ ಒಳಗಡೆ ಮುಗಿಸ್ಬೇಕು ಅಂತಿದ್ದೀವಿ. ಆದರೆ ಇನ್ನೊಂದು 2 ತಿಂಗಳು ಹಂಗೆ ಹೋಗಿ ಮಾಡ್ತೀವಿ, ಮುಗಿಸ್ಬಿಡ್ತೀವಿ. ಅಷ್ಟು ಫಾಸ್ಟಾಗಿ ಮಾಡ್ತೀವಿ ಕೆಲಸ. ಯಾವತ್ತೂ ಆಗಿರಲ್ಲ. ಹಾಸ್ಪಿಟಲ್ ಬಿಲ್ಡಿಂಗ್ ನಾನೇ ಗುದ್ದಲಿ ಪೂಜೆ ಮಾಡಿ ನಾನೇ ಓಪನ್ ಮಾಡಿದ್ವಿ. ಹಾಸ್ಟೆಲ್ ಬಿಲ್ಡಿಂಗ್ನ ನಾನೇ ಗುದ್ದಲಿ ಪೂಜೆ ಮಾಡಿ ನಾನೇ ಓಪನ್ ಮಾಡಿಬಿಟ್ಟಿದ್ವಿ. ರೋಡ್ಸು ಹಂಗೆ ಮಾಡ್ತೀವಿ. ನೀವು ಒಂದು ಕಡೆ ರೋಡ್ ಹಾಕ್ತಾ ಇದ್ದೀರಿ, ಮತ್ತೊಂದು ಕಡೆ ಇದು ಪೈಪ್ಸ್ ಹಾಕೋ ಇದಕ್ಕೆ ರೋಡಲ್ಲಿ ಆಗೋದೆಲ್ಲ ಹಾಳು ಮಾಡ್ತಾಯಿದ್ದೀರಿ. ಈಗ ಪತ್ರಕರ್ತರ ಭವನ ಮುಂದೆ ನೋಡ್ಬೋದು ಸರ್. ನೀವು ಮೊನ್ನೆ ರೀಸೆಂಟಾಗಿ ಒಂದು 6 ಮಂತ್ಸ್ 7 ಮಂತ್ಸ್ ಬ್ಯಾಕ್ ಆಗ್ತಿದ್ವಿ. ಇವಾಗ ಮತ್ತೆ ಪಕ್ಕದಲ್ಲೆಲ್ಲ ಎಲ್ಲ ಮಾಡಿ ಅದು ನಮ್ಗೆ ಇನ್ಫಾರ್ಮೇಷನ್ ಇದ್ದರೆ ಹಂಗೆ ಮಾಡ್ತೀವಿ. ಫಸ್ಟ್ ನಿಮ್ಮ ಕೆಲಸ ಮುಗಿಸಿ ಆಮೇಲೆ ನಾವು ರೋಡ್ ಹಾಕ್ತೀವಿ. ನಮ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ, ನಾವು ರೋಡ್ ಹಾಕ್ಬಿಡ್ತೀವಿ. ಮುನ್ಸಿಪಾಲ್ಟಿ ಅವ್ರನ್ನ ನಾವು ಲಿಸ್ಟ್ ಮಾಡಬೇಕಂದ್ರೆ ಮುನ್ಸಿಪಾಲ್ಟಿಯವರು ಆ ಇನ್ಫಾರ್ಮೇಷನ್ಸ್ ಕೊಡಬೇಕು. ಅವ್ರಿಗೆ ಇನ್ಫಾರ್ಮೇಷನ್ ಇರಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಪರ್ಮಿಷನ್ ತೊಗೊಂಡಿರ್ತಾರೆ, ಆಫೀಸಲ್ಲಿ ಮಾಡ್ತಾರೆ. ಆಮೇಲೆ ಇನ್ನೊಂದೇನಿದೆ ಕಂಡೀಷನ್ ಇದೆ. ಇವಾಗ ಯಾರು ರೋಡನ್ನು ಆಗೋದು ಬೇರೆ ಏನಾದರೂ ಕೆಲಸ ಮಾಡಿದ್ರೆ ಅವ್ರು ತಿರ್ಗಿ ರೋಡನ್ನು ಮಾಡ್ಕೊಡ್ಬೇಕು ಅಂತ ಕಂಡೀಷನ್ ಮೇಲೆ ಮಾಡ್ತಾರೆ. ಕೆಲಸ ಮಾಡಿದ್ಮೇಲೆ ಮಾಡ್ತಾರೆ, ಸ್ವಲ್ಪ ಕುತ್ಕೊಂಡು ಸೆಟ್ಲ್ ಆದಮೇಲೆ ಮಾಡ್ತಾರೆ. ಅದೆಲ್ಲ ಮಾಡಿಸ್ತೀವಿ ನಾವು, ತೊಂದರೆ ಏನಿಲ್ಲ, ಮಾಡಿಸ್ತೀವಿ.